ಬೆಳಗಾವಿ ಮತ್ತು ಉಡುಪಿ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಭಾವಿ ಸೈನಿಕರೇ, ಬಹಳ ಆಕಾಂಕ್ಷೆಯಿಂದ ಸೈನ್ಯಕ್ಕೆ ಸೇರಬೇಕೆಂಬ ನಿಮ್ಮ ಆಸೆ ಮಹಾಮಾರಿ ಕರೋನಾದಿಂದ ನಿಮ್ಮ ಆಕಾಂಕ್ಷೆಯಲ್ಲಿ ಸುಮಾರು 2 ರಿಂದ 2.5 ವರ್ಷ ನೀವು ಆರ್ಮಿ ಸೇರುವ ಕನಸಿಗೆ ವಿರಾಮ ಹೇಳಿತು. ಆದರೆ ಈಗ ಅದು ಮುಗಿದು ಮತ್ತೆ ನಿಮ್ಮ ಭವಿಷ್ಯದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆರ್ಮಿ ಎಕ್ಸಾಮ್ ಡೇಟ್ ಫಿಕ್ಸ್ ಆಗುತ್ತದೆ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಈಗಾಗಲೇ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ 47 ಆರ್ಮಿ ರ್ಯಾಲಿಗಳು ನಡೆದಿವೆ. ಆ ಎಲ್ಲ ರ್ಯಾಲಿಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡುತ್ತಾರೆ. ಆದ್ದರಿಂದ ಆರ್ಮಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪೂರ್ವ ಸಿದ್ಧತೆ ಇಲ್ಲದೆ ಎದುರಿಸುವುದು ಸುಲಭದ ಮಾತು ಅಲ್ಲ. ನಿರಂತರ ಓದು, ಬರವಣಿಗೆ, ಏಕಾಗ್ರತೆ ಮೈಗೂಡಿಸಿಕೊಂಡರೆ ಮಾತ್ರ ಸಾಧನೆ ಸಿದ್ಧಿಸುತ್ತದೆ. ವಿಷಯಗಳ ಗ್ರಹಿಕೆ, ಗುರಿಯ ಬಗ್ಗೆ ಹೊಂದಿರುವ ಬದ್ಧತೆ, ಅದನ್ನು ಸಾಧಿಸುವ ಛಲವಿದ್ದರೆ ಎಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನಾದರೂ ಪಾಸ್ ಆಗಬಹುದು. ಹಿಡಿದ ಗುರಿ ಸಾಧಿಸಲು ಸಾಗಬೇಕಾದರೆ ದಾರಿ ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತದೆ. ಅದೇ ಕರೋನಾ ರೋಗ. ಹಾಗಂತ ದಾರಿಯ ಮಧ್ಯೆ ಹಿಂದಿರುಗಿದರೆ ಯಾವುದನ್ನು ಸಾಧಿಸಲು ಸಾಧ್ಯವಿಲ್ಲ. ಭಾವಿ ಸೈನಿಕರೇ, ನಿಮ್ಮ ಬಗ್ಗೆ ನಿಮಗೆ ಸಂದೇಹ ಬೇಡ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನೀವು ಮಾಡುವ ಕೆಲಸ, ನೀವು ತೆಗೆದುಕೊಳ್ಳುವ ನಿರ್ಧಾರ ಇತ್ಯಾದಿಗಳಲ್ಲಿ ಭರವಸೆ ಇರಲಿ. ನಿಮ್ಮ ಸ್ವಂತ ತೀರ್ಮಾನದ ಮೇಲೆ ನಂಬಿಕೆ ಇರಲಿ. ನಿಮ್ಮ ಗುರಿ ಸಾಧನೆ ಅಂತ ಲಕ್ಷ್ಯವಿರಲಿ. ನಿಮ್ಮ ದಿನನಿತ್ಯ ಚಟುವಟಿಕೆ ಜೊತೆಗೆ ಭವಿಷ್ಯದಲ್ಲಿ ಏನಾಗಬೇಕು ಎನ್ನುವ ಕುರಿತು ಗಮನವಿರಲಿ. 2.5 ವರ್ಷದಿಂದ ಇಂಡಿಯನ್ ಆರ್ಮಿಯ ಯಾವುದೇ ಎಕ್ಸಾಮ್ ನಡೆಯದೇ ಇದ್ದ ಕಾರಣ ಭಾರತ ದೇಶದ ಪ್ರತಿಯೊಂದು ಆರ್ಮಿ ಟ್ರೈನಿಂಗ್ ಸೆಂಟರ್ಗಳು ಖಾಲಿ ಇರುತ್ತವೆ. ಆದ್ದರಿಂದ ಇಂಡಿಯನ್ ಆರ್ಮಿಯಲ್ಲಿ ಸಾಕಷ್ಟು ವೇಕೆನ್ಸಿ ಖಾಲಿ ಇವೆ. ನೀವು ಸ್ವಲ್ಪ ಪ್ರಯತ್ನ ಮಾಡಿದರೆ ಸಾಕು, 100ಕ್ಕೆ 100 ಗ್ಯಾರಂಟಿಯಾಗಿ ಈ ಸಲ ಆರ್ಮಿ ಪರೀಕ್ಷೆಯನ್ನು ಪಾಸ್ ಆಗುತ್ತೀರಿ. ಭಾವಿ ಸೈನಿಕರೇ, ಇಂಡಿಯನ್ ಆರ್ಮಿಯಲ್ಲಿ ಫಿಸಿಕಲ್ ಪಾಸ್ ಆಗಬೇಕಾದರೆ ಅದು ಅಷ್ಟು ಸರಳದ ಮಾತು ಅಲ್ಲ. ಏಕೆಂದರೆ ಆರ್ಮಿ ರನ್ನಿಂಗ್ ಪಾಸ್ ಆಗಬೇಕಾದರೆ ಸುಮಾರು 2 ತಿಂಗಳಿನಿಂದ 4-5 ತಿಂಗಳವರೆಗೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ನೀವು ಮೆಡಿಕಲ್ ಸಹಿತ ಪಾಸ್ ಆಗಿದ್ದೀರಿ. ಈಗಾಗಲೇ ನೀವು 90% ಭಾಗ ಪಾಸ್ ಆಗಿದ್ದೀರಿ. ನೀವು ಇನ್ನುಳಿದ 10% ಭಾಗವನ್ನು ದಾಟಬೇಕು. ಅಂದರೆ ಪರೀಕ್ಷೆ ಪಾಸ್ ಮಾಡಬೇಕು. ನೀವು ಇಲ್ಲಿ ತನಕ ಕಷ್ಟಪಟ್ಟಿದ್ದು ಸಾರ್ಥಕವಾಗಬೇಕಾದರೆ ಈ ಸಲ ನೀವು ಆರ್ಮಿ ಪರೀಕ್ಷೆ ಪಾಸ್ ಆಗಲೇಬೇಕು. ಆದ್ದರಿಂದ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಬೆಳಗಾವಿ ಮತ್ತು ಉಡುಪಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪೂರ್ವಭಾವಿ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. 18 ವರ್ಷದ ಅನುಭವದೊಂದಿಗೆ ಮಾಡೆಲ್ ಕ್ವಶನ್ ಪೇಪರ್ ಮುಖಾಂತರ ಮತ್ತು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಸಿಲಾಬಸ್ ಪ್ರಕಾರ ನುರಿತ ಉಪನ್ಯಾಸಕರಿಂದ ವಿಷಯವಾರು ಬೋಧನೆ ಮಾಡಲಾಗುವುದು. ಕರ್ನಾಟಕದ ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಈಗ 18 ವರ್ಷದಲ್ಲಿ ಸುಮಾರು 10,000ಕ್ಕಿಂತ ಅಧಿಕ ಜನ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಆಯ್ಕೆಯಾಗಿದ್ದಾರೆ. ನೀವು ನಮ್ಮ ಸಂಸ್ಥೆಗೆ ತರಬೇತಿಗೆ ಬನ್ನಿ. ನೀವು ಆರ್ಮಿ ಸೇರುವ ಕನಸನ್ನು ನನಸು ಮಾಡಿಕೊಳ್ಳಿ. ಪರೀಕ್ಷೆ ತರಬೇತಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ. ಇನ್ನು ಕೆಲವೇ ಸೀಟುಗಳು ಮಾತ್ರ ಖಾಲಿ ಇರುತ್ತವೆ. ಆಸಕ್ತಿ ಇದ್ದ ಅಭ್ಯರ್ಥಿಗಳು ಆದಷ್ಟು ಬೇಗನೆ ಬಂದು ಪ್ರವೇಶ ಪಡೆದುಕೊಳ್ಳಿ. ಪ್ರವೇಶ ಪ್ರಾರಂಭವಾಗಿವೆ. ಜಯ ಹಿಂದ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು. ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ನಮ್ಮ ಸಂಸ್ಥೆಯ ಗೂಗಲ್ ಮ್ಯಾಪ್ ಲೊಕೇಶನ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.